ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳು ಅಧ್ಯಾಯದ 14ನೇ ಪ್ರಶ್ನೆಯನ್ನ ಗಮನಿಸಿ. ಸಮಾಂತರ ಚತುರ್ಭುಜದ ಒಂದು ಕೋನವು ಅದರ ಪಾರ್ಶ್ವ ಕೋನದ 2/3 ಅದರ ಅತ್ಯಂತ ಚಿಕ್ಕ ಕೋನದ ಅಳತೆ. ಆಯ್ಕೆ 54 ಡಿಗ್ರಿ, ಆಯ್ಕೆ ಬಿ 72 ಡಿಗ್ರಿ, ಆಯ್ಕೆ ಸಿ 81 ಡಿಗ್ರಿ, ಆಯ್ಕೆ ಡಿ 108 ಡಿಗ್ರಿ. ಸೊ ಒಂದು ಕೋನವನ್ನ ನಾವು ಎಕ್ಸ್ ಅಂತ ಇಟ್ಕೊಂಡ್ರೆ, ಸೊ ಒಂದು ಕೋನವು ಅದರ ಪಾರ್ಶ್ವ ಕೋನದ 2/3. ಓಕೆ, ಸೊ ಇನ್ನೊಂದು ಪಾರ್ಶ್ವ ಕೋನವು ಇದರ 2/3 ಅಂದ್ರೆ 2/3x. ಓಕೆ, 2/3. ಸೊ ಇದರ ಪಾರ್ಶ್ವ ಕೋನ. ಹಾಗಾದ್ರೆ ಇವುಗಳ ಮೊತ್ತ ಏನಾಗುತ್ತೆ ಹೇಳಿ, 180 ಡಿಗ್ರಿಗೆ ಸಮನಾಗುತ್ತೆ. ಸೊ ಇವುಗಳನ್ನ ಕೂಡಿದಾಗ ಸೊ 3x + 2x ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ 5x ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ x ಈಸ್ ಈಕ್ವಲ್ ಟು ಏನಾಗುತ್ತೆ, 180 ಡಿಗ್ರಿ ಗುಣಿಸು 3/5. ಸೊ 5 1 5, ಸೊ 5 3 15, 5 6 30. ಓಕೆ, ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, 36 × 3 ಎಷ್ಟೇನಾಗುತ್ತೆ, 6 3 18. ಸೊ ಎಕ್ಸ್ ಈಸ್ ಈಕ್ವಲ್ ಟು 18 108 ಡಿಗ್ರಿ ಆಗುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಅತ್ಯಂತ ಚಿಕ್ಕ ಕೋನ ಅಂದ್ರೆ ಯಾವ್ದಾಯ್ತು, ಇದಾಯ್ತು, ಎಕ್ಸ್ ಆಯ್ತು. ಓಕೆ, ಸೊ ಎಕ್ಸ್ ಪ್ಲಸ್ 2/3 ಎಕ್ಸ್. ಸೊ ಇಲ್ಲಿ ಹಾಗಾದ್ರೆ ಎಕ್ಸ್ ಪ್ಲಸ್ 2/3 ಎಕ್ಸ್ ಅಲ್ವಾ. ಸೊ ಎಕ್ಸ್ ಎಷ್ಟು ಬಂದಿದೆ, 108 ಡಿಗ್ರಿ ಬಂದಿದೆ ಅಲ್ವಾ. ಸೊ ಹಾಗಾದ್ರೆ ಅತ್ಯಂತ ಚಿಕ್ಕ ಕೋನ ಅಂದ್ರೆ ಇದರ 2/3 ಅಂದ್ರೆ ಇಲ್ಲಿ ಒಂದು ಕೋನವು ಅದರ ಪಾರ್ಶ್ವ ಕೋನದ 2/3 ಅದರ ಅತ್ಯಂತ ಚಿಕ್ಕ ಕೋನದ ಅಳತೆಯನ್ನ ಕೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಚಿಕ್ಕ ಕೋನ ಯಾವ್ದಾಗತ್ತೆ, 2/3, 2/3. ಆ ಕೋನದ 2/3 ಅಂದ್ರೆ ಅದು ಚಿಕ್ಕ ಕೋನ ಆಗಿರುತ್ತೆ. ಸೊ ಹಾಗಾದ್ರೆ ಇಲ್ಲಿ 2/3 × 108. ಸೊ 3 1 3, ಸೊ 3 3 9, 3 6 18, 36 ಗುಣಿಸು 2 ಮಾಡಿದ್ರೆ 72 ಡಿಗ್ರಿ ಬರುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಅತ್ಯಂತ ಚಿಕ್ಕ ಕೋನದ ಅಳತೆ ಏನಾಗತ್ತೆ ಹೇಳಿ, 72 ಡಿಗ್ರಿ. ಪಿ ಆಯ್ಕೆ ಸರಿ ಆಗತ್ತೆ. ಸಪೋಸ್ ಈ ಎಕ್ಸ್ ಪಿ ಏನಾಗಿದೆ ಎಕ್ಸ್ ಅಂತ ಇಟ್ಕೊಂಡ್ರೆ, ಸೊ ಇದು 108 ಡಿಗ್ರಿ ಇರುತ್ತೆ. ಸೊ ಇನ್ನೊಂದು ಕೋನ ಹೇಗಿದೆ, ಪಾರ್ಶ್ವ ಕೋನದ ಈ ಕೋನದ 2/3 ಅಂದ್ರೆ 72 ಡಿಗ್ರಿ. ಓಕೆ, ಸೊ ಇವುಗಳ ಮೊತ್ತ ಏನಾಗುತ್ತೆ ಹೇಳಿ, 180 ಡಿಗ್ರಿಗೆ ಸಮನಾಗುತ್ತೆ. ಓಕೆ, ಸೊ ಇಲ್ಲಿ ಬಿ ಆಯ್ಕೆ ಸರಿಯಾಗಿದೆ. ಥ್ಯಾಂಕ್ ಯು.